ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯಿತು. ಅಭಿವೃದ್ಧಿ ಶೂನ್ಯ ಸರ್ಕಾರ. ಈ ಸರ್ಕಾರದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ಮಾಡ್ತಾ ಇದೀವಿ. ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಸುಳ್ಳು ಭರವಸೆಗಳನ್ನ ಜನರಿಗೆ ಮಕ್ಕಳ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದಂತೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ನಾನು ಈ ಸರ್ಕಾರಕ್ಕೆ ಸವಾಲಾಗ್ತೀನಿ, ಮಾಧ್ಯಮ ಸ್ನೇಹಿತರ ಮುಖಾಂತರ ಶ್ವೇತ ಪತ್ರ ಬಿಡುಗಡೆ ಮಾಡಬೇಕು ಈ ಸರ್ಕಾರ. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಹಣಕಾಸು ಸಚಿವರು, ಅತಿ ಹೆಚ್ಚು ಬಜೆಟ್ ಮಂಡಿಸಿದಿರಿ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ನಿಮಗಿದೆ. ಆದರೆ ಅಭಿವೃದ್ಧಿಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದಿರಿ? ರಸ್ತೆಗಳು ರಾಜ್ಯದ ಉದ್ದಗಲಕ್ಕೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ. ರಸ್ತೆಗಳಲ್ಲಿ ಗುಂಡಿ ಇಲ್ಲ, ಗುಂಡಿಗಳಲ್ಲಿ ರಸ್ತೆ ಇದೆ. ನಮ್ಮ ಸಹೋದರಿ ಹೆಣ್ಣು ಮಕ್ಕಳು ಯಾರಾದರೂ ಗರ್ಭಿಣಿಯರಿದ್ರೆ ಆ ಭಗವಂತನೇ ಕಾಪಾಡಬೇಕು ನಮ್ಮ ಸಹೋದರಿಯರನ್ನ. ಅಂತ ಕೆಟ್ಟ ಸರ್ಕಾರ, ನೀಚ ಸರ್ಕಾರ. ಅದರ ವಿರುದ್ಧವಾಗಿ ಅಭಿವೃದ್ಧಿಗೆ ರಸ್ತೆಗಳ ಗುಂಡಿ ಮುಚ್ಚುವಕ್ಕಷ್ಟೇ ಅಲ್ಲ, ರಸ್ತೆಗಳ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಹೊನ್ನಾಳಿ ಇವತ್ತು ನ್ಯಾಮತಿ ತಾಲೂಕಿನಿಂದ ಚೀಲೂರು ಬಳಿ ರಾಜ್ಯ ಹೆದ್ದಾರಿ ತಡೆ ಮಾಡಿದೀವಿ. ಮತ್ತು ರೈತರಿಗೆ ಒಂದ್ ಕಡೆ ಗುಂಡಿಗಳಿಂದ ರಸ್ತೆಗಳಿದ್ದಾವೆ, ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಇರ್ತವೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನ ಮಾತಾಡ್ತಾರೆ, ಶಾಪ ಹಾಕ್ತಾರೆ. ಈ ಸರ್ಕಾರ ಐಸಿಯು ವಾರ್ಡ್ನಲ್ಲಿದೆ, ಶಾಪ ಹಾಕ್ತಿದ್ದಾರೆ. ಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ, ರಸ್ತೆಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ, ಆಸ್ಪತ್ರೆಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ಶಕ್ತಿ ಅಂತ ಸುಳ್ಳು ಹೇಳಿದ್ರು. ಇವತ್ತಿಗೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಕ್ಕೆ ಪರದಾಡ್ತಿದ್ದಾರೆ, ಬಸ್ಗಳು ಬಿಟ್ಟೇ ಇಲ್ಲ. ಮತ್ತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ರಸಗೊಬ್ಬರ ಇವತ್ತು ಕಾಳಸಂತೆ ಕೋರ್ರ ಈ ಸರ್ಕಾರ, ಕೇಂದ್ರ ಸರ್ಕಾರ 8.73 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಕೊಟ್ಟಿದೆ. ರಾಜ್ಯಕ್ಕೆ ಇವ್ರು ಕೇಳಿದ್ದು 6.30 ಲಕ್ಷ ಮೆಟ್ರಿಕ್ ಟನ್. ಆದರೆ ದಾಖಲೆಯಲ್ಲಿ 7.8 ಗೊಬ್ಬರ ಖರ್ಚಾಗಿದೆ ಅಂತ ದಾಖಲೆ ಇದೆ. ಮತ್ತೆ ಕೇಂದ್ರ ಸರ್ಕಾರ 1.35 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಗೆ ಬೇಡಿಕೆ ಇಟ್ಟದ್ದು 33,000 ಮೆಟ್ರಿಕ್ ಟನ್ ಗೊಬ್ಬರ. ಕೇಂದ್ರ ಸರ್ಕಾರ 36,000 ಟನ್ ಗೊಬ್ಬರ ಕೊಡ್ತು. ರಾಜ್ಯದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬಿಡುಗಡೆ ಅಂತ ಗೊಬ್ಬರ ಎಲ್ಲಿಗೆ ಹೋಯ್ತು? ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಕೃಷಿ ಸಚಿವರು ಉತ್ತರ ಕೊಡಬೇಕು. ಅದಕ್ಕೋಸ್ಕರ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ, ಸಂಪೂರ್ಣ ಹಾಳಾಗಿದೆ. ಹೆಚ್ಚುವರಿ ಬಸ್ಗಳು ವಿದ್ಯಾರ್ಥಿಗಳು ಓಡಾಡ ತೊಂದರೆ ಆಗುತ್ತೆ. ಮತ್ತು ಯೂರಿಯಾ ಗೊಬ್ಬರ ಎಂಆರ್ಪಿ ದರಕ್ಕಿಂತ ಎಂಆರ್ಪಿ ದರ 266 ರೂಪಾಯಿ, 450-500 ರೂಪಾಯಿಗೆ ಗೊಬ್ಬರ ಮಾರಾಟ ಮಾಡ್ತಿದ್ದಾರೆ. ಇನ್ನು ಗೊಬ್ಬರ ಮುಖ್ಯಮಂತ್ರಿಗಳಿಗೆ ಗೊತ್ತಾ, ಕೃಷಿ ಸಚಿವರಿಗೆ ಗೊತ್ತಾ? ಅದು ಯಾರಿಗೂ ಹೋಗುತ್ತೆ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದೀವಿ. ಈ ಹೋರಾಟ ನಿಲ್ಲಲ್ಲ. ನಾವು ಹೊನ್ನಾಳಿಯಲ್ಲಿ ಹಚ್ಚಿದಂತೆ ಬೆಂಕಿ ಇಡೀ ರಾಜ್ಯಕ್ಕೆ ಬೆಂಕಿ ಬಿದ್ದಿದೆ. ರಾಜ್ಯ ಸರ್ಕಾರ ಈ ಬೆಂಕಿಯಲ್ಲಿ ಹುರಿದು ಹೋಗುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆ ಕೊಡಕ್ಕೆ ನಾವು ದೊಡ್ಡ ಹೋರಾಟವನ್ನ ಮಾಡಿದೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನು ಟಿಸಿಗೆ ರೈತರು ಒಂದು ಪಂಪ್ಸೆಟ್ಗೆ ವಿದ್ಯುತ್ ಕನೆಕ್ಷನ್ ತಗೋಬೇಕಂದ್ರೆ ಮೊದಲು ನಮ್ಮ ಕಾಲದಲ್ಲಿ ಕೇವಲ 35,000 ರೂಪಾಯಿ ಇತ್ತು. ಇಂದು 5 ಲಕ್ಷ ರೂಪಾಯಿ. ಒಬ್ಬ ರೈತ ಗಂಗಾ ಕಲ್ಯಾಣಕ್ಕೆ ವೈರು, ಕಂಬ, ಟ್ರಾನ್ಸ್ಫಾರ್ಮರ್ ಅಂದ್ರೆ 5 ಲಕ್ಷ ರೂಪಾಯಿ ಆಗುತ್ತೆ. ಹಿಂದೆ ನಾವು ಕಂಬ, ವೈರ್ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ವಿ. ಈ ಕಂಬಗಳು ಮಾಯಾಗಿದೆ, ವೈರ್ಗಳು ಮಾಯಾಗಿದೆ. ಸರ್ಕಾರ ಎಲ್ಲ ಬಂದಂತ ಹಣ ಲೂಟಿ ಹೊಡಿತದೆ. ಇವತ್ತು ಪೆಟ್ರೋಲ್, ಡೀಸೆಲ್ ಮೇಲೆ ಅತಿ ಹೆಚ್ಚು, ಅದು ಗ್ಯಾಸ್, ಅತಿ ಹೆಚ್ಚು ತೆರಿಗೆಯನ್ನು ರಾಜ್ಯ ಸರ್ಕಾರ ಆಗ್ತದೆ. ಈ ಹಣ ಎಲ್ಲಿಗೆ ಹೋಗುತ್ತೆ?
ಉತ್ತರ ಕೊಡಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ, ಒತ್ತಾಯ ಮಾಡ್ತಾ ಇದೀವಿ. ಸರ್ ಸಿಎಂ ಅವರು ಹೇಳ್ತಾರೆ ಸರ್, ಮಾನ್ಯ ಮುಖ್ಯಮಂತ್ರಿಗಳೇ, ಬಹಳಷ್ಟು ಬಜೆಟ್ ಅನ್ನ ತಾವು ಮಂಡಿಸಿರಿ. ನೀವು ಕಾನೂನು ತಜ್ಞರವುದು, ಆರ್ಥಿಕ ತಜ್ಞರವುದು. ಯಾರಾದರೂ ರಾಜಕಾರಣಿಗಳ ಜೇಬಿಗೆ, ಅಕೌಂಟಿಗೆ ಹಣ ಹೋಗುತ್ತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಅವಧಿಯಲ್ಲ. ವಾಲ್ಮೀಕಿ ನಿಗಮದ ಹಗರಣ 185 ಕೋಟಿ, 185 ಕೋಟಿ ಎಲ್ಲಿಗೋಯ್ತು ಮುಖ್ಯಮಂತ್ರಿಗಳೇ? ಎಂಡದ ಅಂಗಡಿಗಳು ಕಾರ್ ಖರೀದಿ ಮಾಡಕ್, ಗೊಬ್ಬರ ಖರೀದಿ ಮಾಡಕ್ ಬಳ್ಳಾರಿ ಲೋಕಸಭೆಗೆ ಹೋತು. ಇದೇ ನಿಮ್ಮ ಆಡಳಿತ ವ್ಯವಸ್ಥೆನಾ? SCP TSP ಕಳೆದ 2 ವರ್ಷಗಳಿಂದ ಹಣ ಕೊಡ್ತಾ ಇಲ್ಲ, ಬೋರ್ವೆಲ್ಗಳು ಕೊಡ್ತಾ ಇಲ್ಲ, ವೈದ್ಯ ಸಾಲ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, ನೀವು ಕೊಟ್ಟ ಭರವಸೆಗಳು, ಶಕ್ತಿ ಬಸ್ಗಳೇ ಇಲ್ಲ, ಯುವ ನಿಧಿ ಅಂತೂ ಬಿಡುಗಡೆ ಆಗಿಲ್ಲ, ಗೃಹಲಕ್ಷ್ಮಿ ಬಿಡುಗಡೆ ಆಗಿಲ್ಲ, ಗೃಹ ಜ್ಯೋತಿ ಹೆಚ್ಚುವರಿ ವಿದ್ಯುತ್ ದರವನ್ನು ನಿಗದಿ ಮಾಡಿದಿರಿ. ಯಾರಿಗೆ ಕೊಡ್ತೀರಿ? ಒಂದ್ ಕಡೆ ಕಪಾಳ, ಒಂದ್ ಕಡೆ ಕೊಡ್ತೀರಿ, 2,000 ಕೊಟ್ಟಂಗೆ ಮಾಡಿ ಅದು ವಿರೋಧ ತೆರಿಗೆ ಸಂಗ್ರಹ ಆದಂಗೆ ನಾವು ಕೊಡ್ತೀವಿ. ಅವ್ರ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಭ್ರಷ್ಟ ನಮ್ಮ ಅಂತ ಹೇಳಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳೇ, BR ಪಾಟೀಲ್ ಮಾತಾಡಿದ ಯಾರ ವಿರುದ್ಧ? ನಿಮ್ಮ ಜಮೀರ್ ಅಹಮದ್ ವಿರುದ್ಧ ತಾನೆ. ಸಾಗರ ಗೋಪಾಲಕೃಷ್ಣ ಯಾರ ವಿರುದ್ಧ ಮಾತಾಡಿರು? ಮೊಳಕಾಲ್ಮೂರು ಶಾಸಕ ಗೋಪಾಲಕೃಷ್ಣ ಯಾರ ವಿರುದ್ಧ ಮಾತಾಡಿರು? ಅತ್ಯಂತ ಹಿರಿಯ ಪ್ರಭಾವಿ ಶಾಸಕರು BR ಪಾಟೀಲ್ ಯಾರ ವಿರುದ್ಧ ಮಾತಾಡಿರು? ರಾಜೀವ್ ಕಾಗೆ ಯಾರ ವಿರುದ್ಧ ಮಾತಾಡಿರು? ನಾಡಗೌಡರು ಯಾರ ವಿರುದ್ಧ ಮಾತಾಡಿರು? ಅಲ್ಲಿ ನಿಮ್ಮ ವಿರುದ್ಧ ತಾನೆ. ಹಾಗಾಗಿ ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ, ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ. ರಸಗೊಬ್ಬರ ಸಮರ್ಪಕವಾಗಿ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದ ಗೊಬ್ಬರವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಹೆಚ್ಚುವರಿ ದರಕ್ಕೆ. ಹಾಗಾಗಿ ಹೋರಾಟವನ್ನ ಮಾಡಿದೀವಿ. ನಿಮ್ಮ ಅಕೌಂಟ್ಗೆ ತಾನೇ ದುಡ್ಡು ಹೋಗಿದ್ದು. ಮೂಡ ಸೈಟ್ ಯಾಕೆ ವಾಪಸ್ ಕೊಟ್ಟರೆ? ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಅವಕಾಶ ಇದೆ. ಹಾಗಾಗಿ ಸತ್ಯಮೇವ ಜಯತೆ, ಕಾನೂನು ಹೋರಾಟಕ್ಕೆ ಜಯವಿದೆ ವಿನ ಹಣಬಲ ತೋಳ್ಬಲಕ್ಕೆ ಯಾವತ್ತೂ ಜನ ಮನ್ನಣೆ ಕೊಡಲ್ಲ, ಕೋರ್ಟ್ಗಳು ನ್ಯಾಯಾಲಯ ಮನ್ನಣೆ ಕೊಡಲ್ಲ. ಕಾನೂನು ಕುಣಿಕೆಯಲ್ಲಿ ಸಿಕ್ಕಾಕೊಂಡವರಿಗೆ ಇದೇ ರೀತಿ. ಅದು ನನ್ನಲ್ಲ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನೋಡಿ, ಅನಾಮಿಕ ವ್ಯಕ್ತಿ ಬಹಳಷ್ಟು ಕಡೆ ಜಾಗವನ್ನ ತೋರಿಸಿದ್ದಾರೆ. ಆದ್ರೆ ನಾನು ಹೇಳೋದು, ಯಾರು ಪೋಷಕರು, ವಿದ್ಯಾರ್ಥಿಗಳ ಅಥವಾ ಯಾರ್ಯಾರು ಸಾವಾಗಿದೆ, ಪೋಷಕರು ಮುಂದೆ ಬಂದು ನನ್ನ ಮಗ ಸತ್ತೇನೆ, ನನ್ನ ಮಗಳು ಸತ್ತೇನೆ, ನಮ್ಮ ಮಗ ಕುಟುಂಬ ಸದಸ್ಯರು ಅಂತ ಬೇಕಲ್ಲ. ಎಲ್ಲ ಒಂದ್ ಕಡೆ ಕಾಣದ ಕೈಗಳು. ನಾನೇನು ಹಂಗಂತೇಳಿ ನೋಡಿ, ನ್ಯಾಯದ ನಾನು ಹೇಳಿದ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಸರ್ಕಾರ SIT ರಚನೆ ಮಾಡಿದೆ, ಸ್ವಾಗತ ಮಾಡಿದೀವಿ. ಆದಷ್ಟು ಬೇಗ SIT ಪಾರದರ್ಶಕವಾಗಿ ತನಿಖೆ ಮಾಡಿ ಸತ್ಯಾಂಶ ಹೊರಗಡೆ ಬರಲಿ ಅಂತ ನಾವು ಇಚ್ಛೆ ಪಡೋರು. ಆದರೆ ನಾನು ಹೇಳೋದು, ನೂರಾರು ಶವಗಳನ್ನು ಉಳಿದ್ದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾಕೆ ಶವಗಳು ಸಿಗ್ತಾ ಇಲ್ಲ? ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡ್ತದೆ. ಎಲ್ಲ ಒಂದ್ ಕಡೆ ಆ ಪೂಜ್ಯರ ಬಗ್ಗೆ ಇರ್ತಕ್ಕಂಥ ಗೌರವನ ಕಡಿಮೆ ಮಾಡ್ಬೇಕಂತ ಹೇಳಿ ಕಾರಣಕೈಗಳು ಕೆಲಸವನ್ನು ಮಾಡ್ತೇವೆ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ಇಷ್ಟಪಡ್ತೀನಿ. ಸರ್, ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರ ಇದೆ ರಾಜ್ಯ ಸರ್ಕಾರದ ವಿರುದ್ಧ. ಅವರ ಬೇಡಿಕೆಗಳು ಈಡೇರಿಕೆ ಮಾಡಿಲ್ಲ ಅನ್ನೋದು, ನಿಮ್ಮ ಸರ್ಕಾರ ಇರೋರು ಕೂಡ ಬೇಡಿಕೆ ಈಡೇರಿಕೆ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ನಮ್ಮ ಸರ್ಕಾರದಲ್ಲಿ ಬಹುತೇಕ ಬೇಡಿಕೆಗಳನ್ನು ಈಡೇರಿಸಿದ್ವಿ. ಯಾರೋ ಒಬ್ಬ ವ್ಯಕ್ತಿ ಬಂದು ಆ ಹೋರಾಟಕ್ಕೆ ಪ್ರಚೋದನೆ ನೀಡಿ ಕುಮ್ಮು ಕೊಟ್ಟು ಹೋರಾಟ ಪ್ರಾರಂಭಿಸಿದ್ರು. ಆದರೆ ಇವತ್ತು ಸಾರಿಗೆ ನೌಕರರು ನಿಜವಾಗ್ಲೂ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೋರಾಟವನ್ನು ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಇಚ್ಛೆಪಡ್ತೀವಿ. ನಾವು ಇಡೀ ರಾಜ್ಯದಲ್ಲಿ ನೋಡಿ, ಇದು ಕೇವಲ ನಾನು ಒಂದೇ ಮಾತು ಹೇಳ್ತೀನಿ, ರಾಜ್ಯದಲ್ಲಿ ಇವರು ಬೇಡಿಕೆ ಇಟ್ಟಿದ್ದು 6.30 ಮೆಟ್ರಿಕ್ ಟನ್ ಗೊಬ್ಬರ ಬೇಡಿಕೆ ಇಟ್ಟಿದ್ರು. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಕೇಂದ್ರ ಸರ್ಕಾರ 8.73 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಕೊಟ್ಟಿದೆ. ಇನ್ನು ರಾಜ್ಯ ಸರ್ಕಾರ
7.8 ಗೊಬ್ಬರವನ್ನು ವಿತರಣೆ ಮಾಡಿದ್ವಿ ಅಂತ ಹೇಳ್ತಾರೆ. ನಾನು ಹೇಳಿದ 6.30. ದಾವಣಗೆರೆ ಜಿಲ್ಲೆಗೆ 36,000 ಟನ್ ಗೊಬ್ಬರ ಬಂದಿದೆ. ಇವ್ರು ಬೇಡಿಕೆ ಇಟ್ಟಿದ್ದು 33,000 ಟನ್. ಇಲ್ಲಿ ಜಿಲ್ಲೆಯಲ್ಲಿ 6,000 ಟನ್, ಇನ್ನು 3,000 ಟನ್ ಎಲ್ಲಿಗೆ ಹೋಯ್ತು? ಮತ್ತು ರಾಜ್ಯದಲ್ಲಿ ತಡಿ ಒಂದು ನಿಮಿಷ, ರಾಜ್ಯದಲ್ಲಿ 8.73 ಕೊಟ್ಟಿರ್ತೀವಿ. ಇವ್ರು ಬೇಡಿಕೆ ಇಟ್ಟಿದ್ದು ಕೇವಲ 6.30 ಲಕ್ಷ ಮೆಟ್ರಿಕ್ ಟನ್. 6.30. ಈ ಗೊಬ್ಬರ ಇನ್ನೂ ರೈತರು ಪರದಾಡ್ತಿದ್ದಾರೆ. ಈ ಗೊಬ್ಬರ ಸರ್ಕಾರ ಕುಂಬಿಕ್ಕಿಂದ ಕಾಳಸಂತೆಯಲ್ಲಿ ಗೊಬ್ಬರವನ್ನು ಮಾರಾಟ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡ್ತಾ ಇದೀವಿ. MRP ದರ ಕೊಡ್ತಲ್ಲ. MRP ದರ ಕೇವಲ 266 ರೂಪಾಯಿ. ಇವ್ರು ಮಾರಾಟ ಮಾಡ್ತಿರೋದು 450-500 ರೂಪಾಯಿ. 1 to ಡಬಲ್ ರೇಟ್ ಇಟ್ಟು ಮಾರಾಟ ಮಾಡ್ತಾರೆ. ಇದನ್ನು ಅಣ್ಣ ನಾವು ಅದಕ್ಕೆ ಹೋರಾಟ ಮಾಡಿ ತನಿಖೆ ಆಗ್ಬೇಕಂತೆಲ್ಲ ಹೋರಾಟ ಮಾಡ್ತಾರ. ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್, ಈಗ ಚನ್ನಗಿರಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡಬೇಕು ಸ್ಟಾಕ್ ಇಟ್ಟವ್ರನ್ನ ಯಾರು ಹಿಡಿದು ಕೊಟ್ರೆ 5,000 ಬಹುಮಾನ ಕೊಡ್ತಾರೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸರ್ ರೈತರು ಮತ್ತು ನಮ್ಮ ಬಿಜೆಪಿ ನಾಯಕರು. ಹೊನ್ನಾಳಿ ನ್ಯಾಮತಿಯಲ್ಲಿ ಏನಾದರೂ ತಾವು ರೀತಿ ಮಾಡಿದ್ರೆ ಹೇಗೆ ಅಂತ? ಅಣ್ಣ, ಒಂದು ಸದಾ ರೈತರ ಮಧ್ಯೆ ಹೋರಾಟದ ಮಧ್ಯೆ ನಾವು ಬದುಕಿ ಜೀವನವನ್ನು ಸಾಗಿಸ್ತಾ ಇದ್ವಿ. ನಮ್ಮ ಉಸಿರೇ ಹೋರಾಟ. ಈಗಾಗಲೇ ನಾವು ಜಿಲ್ಲಾಡಳಿತಕ್ಕೆ, ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗೆ ಒತ್ತಾಯವನ್ನು ಮಾಡಿದ್ದೀವಿ. ಯಾರು ಗೊಬ್ಬರವನ್ನು ಹಿಡ್ಕೊಡ್ತಾರೆ ಅಂಥವ್ರಿಗೆ 50 ಮೂಟೆ ಗೊಬ್ಬರ ಉಚಿತವಾಗಿ ನಾನು ಕೊಡಿಸ್ತೀನಿ. ಧನ್ಯವಾದ. ಈಗ ಸ್ಟೇಷನ್ ಅಲ್ಲಿ ಒಂದು ನಿಮಿಷ. ನಾನು ವೈಯಕ್ತಿಕವಾಗಿ ಶಾಸಕರು ಶಾಂತನಗೌಡರ ವಿರುದ್ಧ ಅಂತ ಆರೋಪ ಮಾಡ್ತಾ ಇಲ್ಲ. ಇದನ್ನ ಶಾಸಕರು ಅರ್ಥ ಮಾಡಿಕೊಳ್ಬೇಕು. ರಾಜ್ಯದ 224 ಜನ ಆಯ್ಕೆ ಅಂತ ಶಾಸಕರು ಅರ್ಥ ಮಾಡಿಕೊಳ್ಬೇಕು. ಕಳೆದ 1.5 ವರ್ಷದ ಹಿಂದೆ ಬೆಳಗಾಂ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನಾನು ಈ ಶಾಸಕ ಸ್ಥಾನ ಅಲ್ಲದೇ ಇದ್ರೂ ನನಗೆ ಸಂಪೂರ್ಣ ಮಾಹಿತಿ ಇದೆ. ನನಗೆ ಕಾಂಗ್ರೆಸ್ಸಿನ ಶಾಸಕರು, ಸಚಿವರುಗಳು, ಭಾರತೀಯ ಜನತಾ ಪಾರ್ಟಿ, JDS ಎಲ್ಲರೂ ಆಪ್ತರಿದ್ದಾರೆ. ಇದು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ. ಹಿರಿಯ DR ಪಾಟೀಲ್ ಪತ್ರ ಬರೆದ್ರು. ಬರೆದಾದ್ಮೇಲೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಬರೆದಾದ್ಮೇಲೆ 20 ಕೋಟಿ ಅಂತ ಈ ಹಿಂದೆ ಸರ್ಕಾರ ಒಂದೊಂದು ಕ್ಷೇತ್ರಕ್ಕೆ ಹಣ ಬಿಡುಗಡೆ ಪತ್ರ ಬರೀತು. ಆದರೆ ಹಣ ಬಿಡುಗಡೆ ಆಗಿದ್ದು, ನಾನು ಈ ಚರ್ಚೆಗೆ ಬರ್ತೀನಿ, ಯಾರೇ ಶಾಸಕರು ಬರಲಿ, ಹಣ ಬಿಡುಗಡೆ ಆಗಿದ್ದು ಕೇವಲ 11.5 ಕೋಟಿ ಮಾತ್ರ. 20 ಕೋಟಿಲಿ ಇನ್ನು 1.5 ವರ್ಷ ಆಯ್ತು. 20 ಕೋಟಿ 11.5 ಕೋಟಿ ಬಿಡುಗಡೆ ಆಗಿದ್ದು, ಇನ್ನು 8.5 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದೀನಿ ನಾನು. ಹೇಳ್ತೀನಿ ಒಂದು ನಿಮಿಷ ಎಲ್ಲರಿಗೂ. ಮೊನ್ನೆ ಸಂದೀಪ್ ಸುರ್ಜೇವಾಲಾ ಸಭೆಗಳ ಮೇಲೆ ಸಭೆ ಮಾಡಿದ್ರು. ನಾನು ಹೇಳ್ತೀನಿ, ರಣದೀಪ್ ಸುರ್ಜೇವಾಲಾ ಸಭೆಗಳ ಮೇಲೆ ಸಭೆ ಮಾಡಿದ್ರು. ಕಾಂಗ್ರೆಸ್ಸಿನ ಬಹುತೇಕ ಹಿರಿಯ ಶಾಸಕರು ಸಭೆಗಳು ಮಾಡಿ ಬಹಿರಂಗವಾಗಿ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರು. ಮತ್ತು ಸಭೆಯಲ್ಲಿ ಪಾಲ್ಗೊಂಡಂತ 104 ಜನ ಶಾಸಕರು ನಮಗೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡ್ತಲ್ಲ, ಭರವಸೆಗಳಿಗೆ ಸರ್ಕಾರ ಹಣ ಕೊಡ್ತಲ್ಲ ಅಂತೇಳಿ ಅವರ ರಾಜ್ಯದ ಉಸ್ತುವಾರಿ ಬೇಡಿಕೆ ಇಟ್ಟು ಆ ಸಂದರ್ಭದಲ್ಲಿ ಕುರ್ಚಿ ಕಾಳಗೆ ನಡೀತಾ ಇತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಕುರ್ಚಿ ಕದನ, ಡೆಲ್ಲಿಗೆ ಹೋದ್ರು ಬಂದ್ರು. ಈ ಕುರ್ಚಿ ಕದನದಲ್ಲಿ ಕುರ್ಚಿ ಉಳಿಸೋಣಕ್ಕೋಸ್ಕರ ಒಂದೊಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಆಡಳಿತ ಪಕ್ಷದ ಶಾಸಕರಿಗೆ 50 ಕೋಟಿ ಅನುದಾನ ಕೊಡ್ತೀವಿ ಅಂತೇಳಿ ಪತ್ರ ಬರೆದರಷ್ಟೇ ಶಾಸಕರಿಗೆ. ಬಿಜೆಪಿ ಶಾಸಕ JDSನವರಿಗೆ 20 ಕೋಟಿ 25 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅಭಿವೃದ್ಧಿ ತಾರತಮ್ಯ ಸರ್ಕಾರ ನೋಡಿ. 224 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಯಾವುದೋ ಕಾರಣಕ್ಕಲ್ಲಿ ಬಿಜೆಪಿ JDS ಬಂದಿರುತ್ತೆ. ನಾನು ಹೇಳೋದು, ಮಲತಾಯಿ ಧೋರಣೆ ಮಾಡಬಾರ್ದು. 224 ವಿಧಾನಸಭಾ ಕ್ಷೇತ್ರಕ್ಕೂ ಸಮಾನಾಂತರ ಹಣ ಕೊಡಬೇಕು. ಇವರು ಪತ್ರ ಬರೆದರಷ್ಟೇ ಮುಖ್ಯಮಂತ್ರಿಗಳು ಶಾಸಕರು ವಿಶ್ವಾಸ ತೆಗೆದಬೇಕಂತೇಳಿ ಮೇಲೆ ಜಿಲ್ಲಾ ಮಟ್ಟದ ಶಾಸಕರು ಸಭೆ ಮಾಡ್ತಾರೆ. ಕಾಂಗ್ರೆಸ್ ಶಾಸಕರು ಕೂಡ ಅಲ್ಲಿ ಶಾಸಕರುಗಳು ಈ ಸರ್ಕಾರಕ್ಕೆ ಅನುದಾನವನ್ನು ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ 50 ಕೋಟಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ, ಸಣ್ಣ ನೀರಾವರಿ ಈ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಅನುದಾನ ಬಿಡುಗಡೆ ಆಗಿಲ್ಲ. ನಾನು ಸವಾಲಾಗ್ತೀನಿ, 1 ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ. ಕಳೆದ 1.5 ವರ್ಷದಿಂದ 20 ಕೋಟಿ ಏನು ಪತ್ರ ಬಂತಲ್ಲ, ಅದರಲ್ಲಿ ಕೇವಲ 11.5 ಕೋಟಿ ಅಷ್ಟು ಬಿಡುಗಡೆ ಆಗಿದೆ. ಕೇವಲ 11.5 ಕೋಟಿ.
ಇನ್ನು 8.5 ಕೋಟಿ ಬಿಡುಗಡೆ ಆಗಿಲ್ಲ, ಹಳದೇ ಬಿಡುಗಡೆ ಆಗಿಲ್ಲ. ಈ ಪತ್ರ ಚುನಾವಣೆಯಾಗವ್ರು ಹಿಂಗೆ ಪತ್ರ ಹಾವು ಬಿಡ್ತೀನಿ ನೋಡು, ಹಾವು ಬಿಡ್ತೀನಿ ನೋಡಿ, ಅರ್ಬೆ ಹೊತ್ತು ಬಿಡ್ತಾರಲ್ಲ ಹಂಗೆ ಮುಖ್ಯಮಂತ್ರಿಗಳು ಪತ್ರ ಬರ್ದಾರಷ್ಟೇ, ಅನುದಾನ ಬಿಡುಗಡೆ ಆಗಿಲ್ಲ. ನಾನು ಸವಾಲು ಹಾಕ್ತೀನಿ. ಥ್ಯಾಂಕ್ ಯು. ಮತ್ತೆ ಈ ರಸ್ತೆ ಸಮಸ್ಯೆ ಈಗ ಅವರು ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಪತ್ರ ಬರೆದಿದ್ದಾರಂತೆ PWD. ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ಸಿನ ರಾಜ್ಯದ ಪ್ರಭಾರಿ, ಆದರೆ ಸರ್ಕಾರದಲ್ಲಿ ಪಾಲ್ಗೊಳ್ತಕ್ಕ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ, ಸಚಿವರುಗಳ ಅಧಿಕಾರವನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ಸಿನ ಹೈಕಮಾಂಡು ಮುಖ್ಯಮಂತ್ರಿಗಳ ಅಧಿಕಾರವನ್ನು ಹತ್ತಿಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ನಾನು ಕೇಳ್ತೀನಿ ಶಾಸಕರಿಗೆ, ನಾನು 3 ಬಾರಿ ಶಾಸಕನಾಗಿದ್ದೀನಿ, ಸಚಿವನಾಗಿ ಕೆಲಸ ಮಾಡಿದ ಅನುಭವ ಇದೆ ನೋಡಿ. ಇಲ್ಲಿ ಅನುದಾನ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಯ ಪರಮಾಧಿಕಾರ. ಆರ್ಥಿಕ ಇಲಾಖೆಯಿಂದ ಕಳೆದ 1.5 ವರ್ಷದಿಂದ ಬಹುತೇಕ ಹಿರಿಯ ಶಾಸಕರು DR ಪಾಟೀಲಿಂದ ಹಿಡಿದು ಈ ಸರ್ಕಾರಕ್ಕೆ ಬೇಡಿಕೆಯನ್ನು ಕೊಟ್ಟಿದ್ರು. ಮುಖ್ಯಮಂತ್ರಿಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ ಅಂತೇಳಿ ಬಹಳಷ್ಟು ಜನ ಹಿರಿಯ ಶಾಸಕರು ಕಳೆದ 1.5 ವರ್ಷದಿಂದ ಬೆಳಗಾಂ ಅಧಿವೇಶನದಲ್ಲಿ ಬೇಡಿಕೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಹಣಕಾಸು ಸಚಿವರಂತ ಸಿದ್ದರಾಮಯ್ಯನವರು 20 ಕೋಟಿ ಕೊಡ್ತೀವಿ ಅಂತೇಳಿ ಪತ್ರ ಬರೆದ್ರು. ಕ್ರಿಯೋಜನೆ ತಯಾರಾಯಿತು. ಅದರಲ್ಲಿ 11.5 ಕೋಟಿ ಮಾತ್ರ ಬಿಡುಗಡೆ ಆಗಿದೆ. ಹಳೆ ಅನುದಾನ ಇನ್ನೂ 8.5 ಕೋಟಿ ಬಿಡುಗಡೆ ಆಗಿಲ್ಲ. ಇದನ್ನು ಶಾಸಕರುಗಳು, ನಾನು ಬಹಿರಂಗ ಸವಾಲು ಹಾಕ್ತೀನಿ ಎಲ್ಲ ಶಾಸಕರಿಗೆ, ಕೇವಲ ಶಾಂತಗೌಡರು ಒಬ್ಬರಿಗೆ ಅಲ್ಲ, ಕಾಂಗ್ರೆಸ್ಸಿನ ಶಾಸಕರುಗಳಿಗೆ. ಹಿಂದೆ ಕೊಟ್ಟಿರ್ತಕ್ಕಂಥ ಅನುದಾನದೇ ಕೊಟ್ಟಿಲ್ಲ. ಶಾಲಾ ಕಾಲೇಜುಗಳು, ಲಿಫ್ಟ್ ಇರಿಗೇಷನ್, ಕೆರೆ ತುಂಬಿಸಿ ಯೋಜನೆ, ಆಸ್ಪತ್ರೆಗಳು ಎಲ್ಲ ಅಭಿವೃದ್ಧಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ. ನೀರಾವರಿ ನಿಗಮದಿಂದ ನಾನು ಅಲ್ಲಿ ಚಿಲ್ಲೂರು ಸಭೆಯಲ್ಲಿ ಹೇಳಿದೆ, ಸುಮಾರು 30,000 ಕೋಟಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ 6,500 ಕೋಟಿ ಬಾಕಿ ಇದೆ. ಒಟ್ಟು ನಾನು ಹೇಳ್ತೀನಿ 30,000 ಕೋಟಿ ಬಾಕಿ ಇದೆ ಎಲ್ಲ ನೀರಾವರಿ ನಿಗಮದಿಂದ. ಹಣನೇ ಇಲ್ಲ. ಭರವಸೆಗಳು ಹಣ ಬಿಡುಗಡೆ ಮಾಡ್ತಲ್ಲ. SCP TSP ಸುಮಾರು 36,000 ಕೋಟಿ ವಾಪಸ್ ತಗೊಂಡರೆ, ನಾನು ರಣದೀಪ್ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದರೆ, ನಿಮಗೆ ಗ್ಯಾರಂಟಿ ಕೊಡಕ್ಕೆ ಯಾರು ಹೇಳಿದ್ರು? ಅವನು ಸಮರ್ಪಕ ಬಿಡುಗಡೆ ಮಾಡಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ. ರಣದೀಪ್ ಸುರ್ಜೇವಾಲಾ ಸೂಪರ್ CM. ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ AICC ಅಧ್ಯಕ್ಷರ ಮಗ ಸೂಪರ್ CM ಅಂತ ವರ್ತನೆ ಮಾಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಶಾಸಕ ಸಭೆ ಮಾಡಕ್ಕೆ ಅವರ ಅಧಿಕಾರವನ್ನು ಮೊಟಕುಗೊಳಿಸಿ ಇವರು ಸಭೆ ಮಾಡ್ತಾರೆ ಅಂದ್ರೆ ಇವ್ರು ಸೂಪರ್ CM. ನಿಮಗೆ ಅಧಿಕಾರ ಕೊಟ್ಟಾರೆ ಯಾರು? ಸ್ವತಃ ಕಾಂಗ್ರೆಸ್ಸಿನ ಹಿರಿಯ ಸಚಿವರಂತ KN ರಾಜಣ್ಣ ಹೇಳಿದ್ರು, ಅಧಿಕಾರಿಗಳು ಸಭೆಯನ್ನು ಮಾಡಿದರೆ, ಆರೋಪ ಮಾಡಿದ್ರು, ಸಿದ್ದರಾಮಯ್ಯನವರು ದೂರು ಕೊಟ್ಟರು. ಹಂಗಾರೆ ಏನಿದು ಈ ಸರ್ಕಾರದಲ್ಲಿ ಏನು ನಡೀತಿದೆ ಅಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಸುಪ್ರೀಮು, ಕರ್ನಾಟಕ ರಾಜ್ಯದ 6.5 ಕೋಟಿ ಜನ ಸುಪ್ರೀಮು. ಹಂಗಾರೆ ಅಧಿಕಾರಿಗಳು ಹಾಕ್ಬೇಕು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳು ಹಾಕ್ಬೇಕು. ಹಂಗಾರೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ದಾರಿ ತಪ್ಪಿ ಅಧಿಕಾರಕ್ಕೆ ಬಂದಿದೆ. ಈ ಸರ್ಕಾರ 100% ಜನರ ಶಾಪದಿಂದ ಪತನ ಆಗುತ್ತೆ. ಸರ್, ಇನ್ನೊಂದು ಇದು 66 ಕೋಟಿ ಅಷ್ಟು ಬಿಡುಗಡೆ ಆಗಿದೆ ಅಂತಲ್ಲ ಸರ್, ಮೊನ್ನೆ ಸಿಗಂದೂರು ಸೇತುವೆ ಉದ್ಘಾಟನೆ ಸಮಯದಲ್ಲಿ ರಾಘವೇಂದ್ರ ಅವರು ಹೇಳಿದ್ದಾರೆ ಅಂತ. ಈಗ ನ್ಯಾಷನಲ್ ಹೈವೇಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿಗಳಿಗೆ ನಾನು ಮರಿಯಮ್ಮನಹಳ್ಳಿಯಿಂದ ಹರಿಹರ, ಹೊನ್ನಾಳಿ, ಚೀಲೂರು, ಶಿವಮೊಗ್ಗ ರಸ್ತೆಗೆ ಪೂರಕವಾಗಿ ನಾನು ನಿತಿನ್ ಗಡ್ಕರಿ ಅವರಿಗೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದೆ, ನೀವು ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆ ಸೇರಿಸಿ ಒತ್ತಾಯ ಮಾಡಿದ್ವಿ. ಮತ್ತೆ ಮುಂದಿನ ವಾರ ಭೇಟಿ ಮಾಡ್ತೀವಿ. ರಾಮಪುರ ಗೋಂಕು ಮಧ್ಯೆ ಸೇತುವೆ ಇರ್ಬೋದು, ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಮಾಡೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಿ. ಮುಂದಿನ ವಾರ ಮತ್ತೆ ನಾವು ಡೆಲ್ಲಿಗೆ ಹೋಗ್ತೀವಿ. ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಈ ಹಿಂದೆ GM ಸಿದ್ದೇಶ್ವರ ಸಂಸದರಾಗಿದ್ದಾಗ ಅದು ಮಂಜೂರಾತಿ ಸಿಕ್ಕಿತ್ತು ಅಂತ ಹೇಳ್ತಾರೆ ಅವರು. ನೀನು ಅವ್ರೇ ಕೇಳ, ನಾನು ಕೇಳಿದ್ರೆ ಎಲ್ಲಾಗಿದೆ ಆಗಿಲ್ಲ, ಎಲ್ಲಾಗಿದೆ ಆದೇಶ ಕಾಪಿ ತೋರ್ಸಕ್ಕೆ ಹೇಳ್ರಿ ಬೇಕಲ್ಲ. ನಾನು ಯಡಿಯೂರಪ್ಪನವ್ರಿಂದ ಮುಖ್ಯ ಪತ್ರ ಬರೆಸಿ ನಾನು ಭೇಟಿ ಮಾಡಿ, ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ನಿತಿನ್ ಗಡ್ಕರಿ ಇದ್ರೆ ನನ್ನ 2-3 ಬಾರಿ ಕರ್ಕೊಂಡು ಹೋಗ್ಯಾರೆ. ನಿತಿನ್ ಗಡ್ಕರಿ ಅವರು ಬರೆದಂಥ ಪತ್ರ ಇದೆ, ನಿಮ್ಮ ಎಲ್ಲರಿಗೂ ವಾಟ್ಸಪ್ ಸೆಂಡ್ ಮಾಡ್ತೀನಿ. ನಾನು ಅದನ್ನ ಫೈಲ್ ತರಾತುರಲ್ಲಿ ಬಿಟ್ಟು ಬಂದೀನಿ. ಈ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಏನು ಗಡ್ಕರಿ ಅವರಿಗೆ ಪತ್ರ ವ್ಯವಹಾರ ಮಾಡಿದ್ದೀನಿ ಅವೆಲ್ಲವೂ ಪತ್ರ ನಿಮ್ಗೆ ವಾಟ್ಸಪ್ಗೆ ಹಾಕ್ತೀನಿ. ಇನ್ನೂ ಬಿಡುಗಡೆ ಆಗಿಲ್ಲ ಪತ್ರ. ನನಗೆ 2 ಬಾರಿ 3 ಬಾರಿ ನಿತಿನ್ ಗಡ್ಕರಿ ಪತ್ರ ಬರ್ತಾರೆ.
ಅದನ್ನು ಮೇಲ್ದರ್ಜೆಗೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಿ. ಮತ್ತೆ ಮುಂದಿನ ವಾರ ನಮ್ಮ ಶಿವಮೊಗ್ಗ ಲೋಕಸಭಾ ಸದಸ್ಯರ ರಾಘವೇಂದ್ರ ನಮ್ಗೆ ಹೇಳಿದ್ದಾರೆ, ಅವರು ಪತ್ರ ಕೊಡಿದರೆ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆಗೇರಿಸಕ್ಕೆ ನರೇಂದ್ರ ಮೋದಿಯವರು. ಈಗ ನನ್ನ ಮಾತು ಕೇಳೋಣ, ಒಬ್ಬ ವ್ಯಕ್ತಿಗೆ ಇಚ್ಛಾಶಕ್ತಿ ಬೇಕು. ನಾನು ಸೋತಿರ್ಬೋದು, ಬದುಕಿದ್ದೀನಿ, ಸತ್ತಿಲ್ಲ. ಇದಕ್ಕೇನು ಸಂಸದರಾಗಬೇಕಂತ ಇಲ್ಲ. ನಾನು ಹಿಂದೆ ಶಾಸಕನಾಗಿದ್ದ ಈಗ ಎಲ್ಲ ರೀತಿ ಪತ್ರ ಬರೆದಿನಿ. ಕಳೆದ ವಾರ 15ನೇ ತಾರೀಕು ನನಗೆ ನಿತಿನ್ ಗಡ್ಕರಿ ಅವರು ಸಮಯ ಬೆಳಗ್ಗೆ 10:30 ಸಮಯ ಕೊಟ್ಟಿದ್ರು. ನಾನು ಓಂ ಪಾಠಕ್ಕೆ ಭೇಟಿ ಮಾಡಕ್ಕೆ ಹೋದಾಗ ಸಮಯ ಇದಾಯ್ತು. ಮತ್ತೆ ಮುಂದಿನ ವಾರ ಬರೋಕ್ಕೆ ಹೇಳಿದ್ರು. ನಾನು ಮುಂದಿನ ವಾರ ಭೇಟಿ ಮಾಡ್ತೀನಿ. ನಿತಿನ್ ಗಡ್ಕರಿ ಅವರ ದಾಖಲೆ ಬಿಡುಗಡೆ ಮಾಡ್ತೀನಿ. ಈಗ ಕಳೆದ ಬಾರಿ ಸಂಸದರ ಅವಧಿಯಲ್ಲಿ ಆಗಿಲ್ಲ. ನೀನು ಕೇಳೋಣ, ಅವ್ರನ್ನೇ ಕೇಳೋಣ. ಆದೇಶ ಮಂಜೂರಾಗಿರೋ ಪತ್ರ ಕೊಡಕ್ಕೆ ಹೇಳು.